ಯಾವ ನದಿಯನ್ನು ದಕ್ಷಿಣದ ಗಂಗೆ ಎಂದು ಕರೆಯುತ್ತಾರೆ? ಆಪ್ಷನ್ ಬಿ ಗೋದಾವರಿ. ಗೋದಾವರಿ ನದಿಯನ್ನು ದಕ್ಷಿಣದ ಗಂಗೆ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಜೀವಮಂಡಲದ ನಿಕ್ಷೇಪವಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ ನಲ್ಲಮಾಲ. ನಲ್ಲಮಾಲ ಇದು ಜೀವಮಂಡಲದ ನಿಕ್ಷೇಪ ಅಲ್ಲ ಅಂತ ಹೇಳಲಾಗುತ್ತದೆ. ನೆಕ್ಸ್ಟ್ ಕ್ವಶನ್. ಸಂಸ್ಥೆಯ ಲಾಭವನ್ನು ಸಮನಾಗಿ ಹಂಚಿಕೊಳ್ಳುವ ಷೇರುದಾರರನ್ನು ಹೀಗೆ ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಇಕ್ವಿಟಿ ಷೇರು ಎಂದು ಕರೆಯಲಾಗುತ್ತದೆ. ಅಂದರೆ ಸಂಸ್ಥೆಯ ಲಾಭವನ್ನು ಸಮನಾಗಿ ಈಕ್ವಲವಾಗಿ ಶೇರ್ ಮಾಡಿಕೊಳ್ಳಲು ಷೇರುದಾರರನ್ನು ಇಕ್ವಿಟಿ ಷೇರು ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್. ಕೆಳಗಿನ ಯಾವುದು ಚಹಾ ಎಲೆ ಸಂಸ್ಕರಣೆಗೆ ಪ್ರಮುಖವಾದದ್ದು ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ ಹುಳಿಯುವಿಕೆ. ಅಂದರೆ ಚಹಾ ಎಲೆ ಸಂಸ್ಕರಣೆಗೆ ಪ್ರಮುಖವಾದದ್ದು ಇದು ಯಾವುದೂ ಅಲ್ಲ. ಇಂಗಿಸುವಿಕೆ ಪ್ರಮುಖವಾಗಿರುತ್ತದೆ, ಉರುಳುವಿಕೆ ಪ್ರಮುಖವಾಗಿರುತ್ತದೆ, ಒಣಗಿಸುವಿಕೆಯು ಪ್ರಮುಖವಾಗಿರುತ್ತದೆ. ಆದರೆ ಆಪ್ಷನ್ ಡಿ ಹುಳಿಯುವಿಕೆ ಇದು ಸಂಸ್ಕರಣೆಗೆ ಪ್ರಮುಖವಾದದ್ದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಹುಳಿಯುವಿಕೆ. ನೆಕ್ಸ್ಟ್ ಕ್ವಶನ್. ದಕ್ಷಿಣ ಕೊರಿಯಾದ ಅತಿ ದೊಡ್ಡ ಕಾರು ತಯಾರಿಸುವ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಹುಂಡೈ. ಅಂದರೆ ದಕ್ಷಿಣ ಕೊರಿಯಾದಲ್ಲಿ ಇದು ಒಂದು ಅತಿ ದೊಡ್ಡ ಕಾರು ತಯಾರಿಸುವ ಸಂಸ್ಥೆಯಾಗಿದೆ. ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್. ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಕಂದಾಯ ಆದಾಯ ಬರುವುದು ಯಾವುದರಿಂದ? ಅಂದರೆ ಕೇಂದ್ರ ಸರ್ಕಾರಕ್ಕೆ ಕಂದಾಯ ಯಾವುದರಿಂದ ಹೆಚ್ಚಾಗಿ ಬರುತ್ತದೆ ಅಂತಂದರೆ ಆಪ್ಷನ್ ಸಿ ಕೇಂದ್ರ ಸುಂಕ ತೆರಿಗೆಯಿಂದ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಕಂದಾಯ ಆದಾಯ ಬರುತ್ತದೆ. ನೆಕ್ಸ್ಟ್ ಕ್ವಶನ್. ಶಕವರ್ಷದ ಪ್ರಕಾರ ಕ್ಯಾಲೆಂಡರ್ನ ಕೊನೆಯ ತಿಂಗಳು ಯಾವುದು? ಶಕ ಇದೊಂದು ಕ್ಯಾಲೆಂಡರು. ಇದರ ಕೊನೆಯ ತಿಂಗಳು ಯಾವುದಂತಂದರೆ ಆಪ್ಷನ್ ಎ ಫಾಲ್ಗುಣ. ಸರಿಯಾದ ಉತ್ತರ ಆಪ್ಷನ್ ಎ ಫಾಲ್ಗುಣ. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಅತಿ ಹೆಚ್ಚು ಗೋಡಂಬಿ ಬೆಳೆಯುವ ರಾಜ್ಯ ಯಾವುದು? ಗೋಡಂಬಿ ಬೆಳೆಯುವ ರಾಜ್ಯ ನಮ್ಮ ಭಾರತದಲ್ಲಿ ಯಾವುದಂತಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ. ನೆಕ್ಸ್ಟ್ ಕ್ವಶನ್. ಸ್ಪೀಡ್ ಎಂಬ ಉತ್ತಮ ಗುಣಮಟ್ಟದ ಪೆಟ್ರೋಲ್ ಪರಿಚಯಿಸಿದ ಪೆಟ್ರೋಲಿಯಂ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಪೆಟ್ರೋಲಿಯಂ. ಭಾರತ ಪೆಟ್ರೋಲಿಯಂ ಇದು ಉತ್ತಮ ಗುಣಮಟ್ಟದ ಪೆಟ್ರೋಲ್ ಎಂದು ಪರಿಚಯಿಸಿದ ಪೆಟ್ರೋಲಿಯಂ ಸಂಸ್ಥೆ ಭಾರತ ಪೆಟ್ರೋಲಿಯಂ. ನೆಕ್ಸ್ಟ್ ಕ್ವಶನ್. ಪ್ರಪಂಚದ ಅತಿ ದೊಡ್ಡ ಮೀನಿನ ಉತ್ಪಾದಕ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಚೀನಾ ಇದೊಂದು ಅತಿ ದೊಡ್ಡ ಮೀನಿನ ಉತ್ಪಾದಕ ರಾಷ್ಟ್ರ. ಪ್ರಪಂಚದಲ್ಲಿ ಅತಿ ದೊಡ್ಡ ಮೀನಿನ ಉತ್ಪಾದಕ ರಾಷ್ಟ್ರ ಎಂದು ಚೀನಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್. ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಮೂನ್ ಮಿಷನ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಚಂದ್ರಯಾನ. ಚಂದ್ರಯಾನ ಇದು ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಮೂನ್ ಮಿಷನ್ ಅಂತ ನಾವು ಹೇಳುತ್ತೇವೆ.